ಹಾಸ್ಟೆಲ್ ವಾರ್ಡನ್ ಕಿರಿಕಿರಿ ಖಂಡಿಸಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಕತ್ತಾರಂತ ನೋಡ್ರಿ. ರಾಯಚೂರು ಜಿಲ್ಲೆ ಲಿಂಗಸ್ಕೂರಿನ ಈಚನಾಳದಾಗ ನಡೆದಂತ ಘಟನೆ ಐತಿದು. ಮೆಟ್ರಿಕ್ ನಂತರದ ವಸತಿ ಶಾಲೆ ವಿದ್ಯಾರ್ಥಿಗಳು ಹಿಂಗೆ ಹೋರಾಟ ಮಾಡಕತ್ತಾರ. ಮೆನು ಪ್ರಕಾರ ನಮ್ಗೆ ಊಟ ಕೊಡೋವಲ್ರ, ತಿಂಡಿ ಕೊಡೋವಲ್ರ ಅನ್ನುವಂಥ ಆರೋಪ. ಅಂದ್ರೆ ನಾಷ್ಟಾನು ಕೊಡೋವಲ್ರ, ಸರಿಯಾಗಿ ಊಟನೂ ಕೊಡೋವಲ್ರ ಅಂತ ವಿದ್ಯಾರ್ಥಿಗಳೆಲ್ಲ ಈಗ ಹೋರಾಟ ಮಾಡಕತ್ತಾರ. ಈ ಹಾಸ್ಟೆಲ್ನಾಗ ಒಂದಷ್ಟು ನಿಯಮ ಇರ್ತೈತಿ, ಅದ್ರ ಮೆನು ಇರುತ್ತ, ಅದನ್ನ ಪಾಲಿಸ್ಬೇಕಿಲ್ಲ, ಇವರು ಪಾಲಿಸೋವಲ್ರಂತ. ಸಿಬ್ಬಂದಿ ಕೇಳಿದ್ರೆ ಸಬೂಬ್ ಹೇಳ್ತಾರಂತ. ಹಂಗಾಗಿ ಹೋರಾಟ ಮಾಡಕತ್ತಾರ ನೋಡ್ರಿ. ನಾವು ನಮ್ಮ ಸಮಸ್ಯೆಗಳನ್ನ ಫಸ್ಟ್ ಮೇಡಮ್ಗೆ ಹೇಳ್ತಾ ಇದೀವಿ ರೀ. ನಾವು 1 ವರ್ಷಲಿಂದ ಹೇಳಿ ಸಾಕಾಗಿದೆ. ಇವಾಗ ನಮ್ಗೆ ತಾಲೂಕ್ ಆಫೀಸರ್ಗೂ ಹೇಳಿದ್ವಿ ರೀ. ಅವ್ರು ತಾಲೂಕ್ ಆಫೀಸರ್ ಬರ್ತೀವಿ ಅಂತ ಅಂದಿದ್ದಾರೆ ರೀ, ಇನ್ನೂ ಬಂದಿಲ್ಲ. ಅದಕ್ಕೆ ನಾವು ಇವಾಗ ನಮ್ಮ ಸಮಸ್ಯೆಗಳು ಏನಂತ ಹೇಳಕತ್ತೀವಿ. ನಮ್ದು ಏನಪ್ಪ ಸಮಸ್ಯೆ ಅಂದ್ರ, ನಮ್ಗೆ ಫಿಲ್ಟರ್ ನೀರಿಲ್ಲ. ಫಿಲ್ಟರ್ ನೀರು ಕೊಡ್ರಿ ಮೇಡಮ್ ಅಂದ್ರ, ಅಲ್ಲಿ ಕಟ್ಟಿದ್ದೀವಲ್ಲ, ಅಲ್ಲಿ ಸಿಂಕ್ ಅಲ್ಲಿ ಪ್ಲೇಟ್ ತೊಳ್ತೀವಲ್ಲ, ಆ ನೀರು ಕುಡೀರಿ ನೀವು ಅಂತ ಹೇಳ್ತಾರೆ ಮೇಡಮ್. ಮೀಟಿಂಗ್ ಮಾಡಿದ್ರಂತಂದ್ರೆ ಒಂದ್ ಮಾತು ಏನಾರ ಅಡಿಗೆರ ಹತ್ರ ಕೇಳಿದಂತಂದ್ರೆ ಅದನ್ನ ರೆಕಾರ್ಡ್ ಮಾಡ್ತಾರ್ರಿ. ಮತ್ತೇನಂತಂದ್ರೆ ಅಡಿಗೆರ ಬಗ್ಗೆ ಅವ್ರಿಗೆ ಮೇಡಮ್ಗೆ ಹೇಳಿಗೆ ನಮ್ಗೆ ಮೇಡಮ್ ಕೈಲಿ ಬಯಸ್ತಾರೆ. ದಿನ ರೀ ಚಿತ್ರಾನ್ನ ಬರೀ ಚಿತ್ರಾನ್ನ ತಿಂತೀನಿ ಸಾಕಾಯ್ತು ನಮ್ಗಂತ. ಟಿಫನ್ಗಳು ಚಿತ್ರಾನ್ನ ಹಾಕ್ತಾರೆ ಎಲ್ಲಷ್ಟು. ಈ ತರ ನಾವೇನಾರು ಕೇಳಿದಂತಂದ್ರೆ ಪೇರೆಂಟ್ಸ್ ನಂಬರ್ ಕೊಡ ಅಂತ ಹೇಳ್ತಾರಿ ಸರ್. ಈ ತರ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕ್ರಿ ಸರ್? ಇದೆಲ್ಲ ಸಮಸ್ಯೆ. ಸೊಳ್ಳೆನ ಇದಾವ್ರಿ, ಮತ್ತೆ ಬಾತ್ರೂಮ್ ಕ್ಲೀನ್ ಮಾಡ್ಸಲ್ರಿ, 1 ತಿಂಗಳ ಕ್ಲೀನ್ ಮಾಡ್ತಾರೆ ಎಲ್ಲಷ್ಟು. ಕಸನ ಐತ್ರಿ, ಇದೆಲ್ಲ ಮೀಟಿಂಗ್ ಮಾಡಿದ್ರಂತಂದ್ರೆ ಒಂದ್ ಮಾತು ಏನು ರೆಕಾರ್ಡ್ ಮಾಡ್ತಾರ್ರಿ. ಮತ್ತೇನಂತಂದ್ರೆ ಅಡಿಗೆ ಬಗ್ಗೆ ಅವ್ರಿಗೆ ಮೇಡಮ್ಗೆ ಹೇಳಿಗೆ ನಮ್ಗೆ ಮೇಡಮ್ ಕೈಲಿ ಬಯಸ್ತಾರೆ. ಇವೆಲ್ಲ ಸ್ಟ್ರೈಕ್ ಮಾಡವ, ಎಲ್ಲಿ ಟ್ರಿಪ್ಪಿಗೆ ಹೋಗಿ ಖುಷಿಯಾಗಿ ನಿಂತಂಗ ಅದಾವು. ಹಾಸ್ಟೆಲ್ ವಾರ್ಡನ್ ಕಿರಿಕಿರಿ ಖಂಡಿಸಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಕತ್ತಾರಂತ ನೋಡ್ರಿ. ರಾಯಚೂರು ಜಿಲ್ಲೆ ಲಿಂಗಸ್ಕೂರಿನ ಈಚನಾಳದಾಗ ನಡೆದಂತ ಘಟನೆ ಐತಿದು. ಮೆಟ್ರಿಕ್ ನಂತರದ ವಸತಿ ಶಾಲೆ ವಿದ್ಯಾರ್ಥಿಗಳು ಹಿಂಗೆ ಹೋರಾಟ ಮಾಡಕತ್ತಾರ. ಮೆನು ಪ್ರಕಾರ ನಮ್ಗೆ ಊಟ ಕೊಡೋವಲ್ರ, ತಿಂಡಿ ಕೊಡೋವಲ್ರ ಅನ್ನುವಂಥ ಆರೋಪ. ಅಂದ್ರೆ ನಾಷ್ಟಾನು ಕೊಡೋವಲ್ರ, ಸರಿಯಾಗಿ ಊಟನೂ ಕೊಡೋವಲ್ರ ಅಂತ ವಿದ್ಯಾರ್ಥಿಗಳೆಲ್ಲ ಈಗ ಹೋರಾಟ ಮಾಡಕತ್ತಾರ. ಈ ಹಾಸ್ಟೆಲ್ನಾಗ ಒಂದಷ್ಟು ನಿಯಮ ಇರ್ತೈತಿ, ಅದ್ರ ಮೆನು ಇರುತ್ತ, ಅದನ್ನ ಪಾಲಿಸ್ಬೇಕಿಲ್ಲ, ಇವರು ಪಾಲಿಸೋವಲ್ರಂತ. ಸಿಬ್ಬಂದಿ ಕೇಳಿದ್ರೆ ಸಬೂಬ್ ಹೇಳ್ತಾರಂತ. ಹಂಗಾಗಿ ಹೋರಾಟ ಮಾಡಕತ್ತಾರ ನೋಡ್ರಿ. ನಾವು ನಮ್ಮ ಸಮಸ್ಯೆಗಳನ್ನ ಫಸ್ಟ್ ಮೇಡಮ್ಗೆ ಹೇಳ್ತಾ ಇದೀವಿ ರೀ. ನಾವು 1 ವರ್ಷಲಿಂದ ಹೇಳಿ ಸಾಕಾಗಿದೆ. ಇವಾಗ ನಮ್ಗೆ ತಾಲೂಕ್ ಆಫೀಸರ್ಗೂ ಹೇಳಿದ್ವಿ ರೀ. ಅವ್ರು ತಾಲೂಕ್ ಆಫೀಸರ್ ಬರ್ತೀವಿ ಅಂತ ಅಂದಿದ್ದಾರೆ ರೀ, ಇನ್ನೂ ಬಂದಿಲ್ಲ. ಅದಕ್ಕೆ ನಾವು ಇವಾಗ ನಮ್ಮ ಸಮಸ್ಯೆಗಳು ಏನಂತ ಹೇಳಕತ್ತೀವಿ. ನಮ್ದು ಏನಪ್ಪ ಸಮಸ್ಯೆ ಅಂದ್ರ, ನಮ್ಗೆ ಫಿಲ್ಟರ್ ನೀರಿಲ್ಲ. ಫಿಲ್ಟರ್ ನೀರು ಕೊಡ್ರಿ ಮೇಡಮ್ ಅಂದ್ರ, ಅಲ್ಲಿ ಕಟ್ಟಿದ್ದೀವಲ್ಲ, ಅಲ್ಲಿ ಸಿಂಕ್ ಅಲ್ಲಿ ಪ್ಲೇಟ್ ತೊಳ್ತೀವಲ್ಲ, ಆ ನೀರು ಕುಡೀರಿ ನೀವು ಅಂತ ಹೇಳ್ತಾರೆ ಮೇಡಮ್. ಮೀಟಿಂಗ್ ಮಾಡಿದ್ರಂತಂದ್ರೆ ಒಂದ್ ಮಾತು ಏನಾರ ಅಡಿಗೆರ ಹತ್ರ ಕೇಳಿದಂತಂದ್ರೆ ಅದನ್ನ ರೆಕಾರ್ಡ್ ಮಾಡ್ತಾರ್ರಿ. ಮತ್ತೇನಂತಂದ್ರೆ ಅಡಿಗೆರ ಬಗ್ಗೆ ಅವ್ರಿಗೆ ಮೇಡಮ್ಗೆ ಹೇಳಿಗೆ ನಮ್ಗೆ ಮೇಡಮ್ ಕೈಲಿ ಬಯಸ್ತಾರೆ. ದಿನ ರೀ ಚಿತ್ರಾನ್ನ ಬರೀ ಚಿತ್ರಾನ್ನ ತಿಂತೀನಿ ಸಾಕಾಯ್ತು ನಮ್ಗಂತ. ಟಿಫನ್ಗಳು ಚಿತ್ರಾನ್ನ ಹಾಕ್ತಾರೆ ಎಲ್ಲಷ್ಟು. ಈ ತರ ನಾವೇನಾರು ಕೇಳಿದಂತಂದ್ರೆ ಪೇರೆಂಟ್ಸ್ ನಂಬರ್ ಕೊಡ ಅಂತ ಹೇಳ್ತಾರಿ ಸರ್. ಈ ತರ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕ್ರಿ ಸರ್? ಇದೆಲ್ಲ ಸಮಸ್ಯೆ. ಸೊಳ್ಳೆನ ಇದಾವ್ರಿ, ಮತ್ತೆ ಬಾತ್ರೂಮ್ ಕ್ಲೀನ್ ಮಾಡ್ಸಲ್ರಿ, 1 ತಿಂಗಳ ಕ್ಲೀನ್ ಮಾಡ್ತಾರೆ ಎಲ್ಲಷ್ಟು. ಕಸನ ಐತ್ರಿ, ಇದೆಲ್ಲ ಮೀಟಿಂಗ್ ಮಾಡಿದ್ರಂತಂದ್ರೆ ಒಂದ್ ಮಾತು ಏನು ರೆಕಾರ್ಡ್ ಮಾಡ್ತಾರ್ರಿ. ಮತ್ತೇನಂತಂದ್ರೆ ಅಡಿಗೆರ ಬಗ್ಗೆ ಅವ್ರಿಗೆ ಮೇಡಮ್ಗೆ ಹೇಳಿಗೆ ನಮ್ಗೆ ಮೇಡಮ್ ಕೈಲಿ ಬಯಸ್ತಾರೆ. ಇವೆಲ್ಲ ಸ್ಟ್ರೈಕ್ ಮಾಡವ, ಎಲ್ಲಿ ಟ್ರಿಪ್ಪಿಗೆ ಹೋಗಿ ಖುಷಿಯಾಗಿ ನಿಂತಂಗ ಅದಾವು. ಹಾಸ್ಟೆಲ್ ವಾರ್ಡನ್ ಕಿರಿಕಿರಿ ಖಂಡಿಸಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಕತ್ತಾರಂತ ನೋಡ್ರಿ. ರಾಯಚೂರು ಜಿಲ್ಲೆ ಲಿಂಗಸ್ಕೂರಿನ ಈಚನಾಳದಾಗ ನಡೆದಂತ ಘಟನೆ ಐತಿದು. ಮೆಟ್ರಿಕ್ ನಂತರದ ವಸತಿ ಶಾಲೆ ವಿದ್ಯಾರ್ಥಿಗಳು ಹಿಂಗೆ ಹೋರಾಟ ಮಾಡಕತ್ತಾರ. ಮೆನು ಪ್ರಕಾರ ನಮ್ಗೆ ಊಟ ಕೊಡೋವಲ್ರ, ತಿಂಡಿ ಕೊಡೋವಲ್ರ ಅನ್ನುವಂಥ ಆರೋಪ. ಅಂದ್ರೆ ನಾಷ್ಟಾನು ಕೊಡೋವಲ್ರ, ಸರಿಯಾಗಿ ಊಟನೂ ಕೊಡೋವಲ್ರ ಅಂತ ವಿದ್ಯಾರ್ಥಿಗಳೆಲ್ಲ ಈಗ ಹೋರಾಟ ಮಾಡಕತ್ತಾರ. ಈ ಹಾಸ್ಟೆಲ್ನಾಗ ಒಂದಷ್ಟು ನಿಯಮ ಇರ್ತೈತಿ, ಅದ್ರ ಮೆನು ಇರುತ್ತ, ಅದನ್ನ ಪಾಲಿಸ್ಬೇಕಿಲ್ಲ, ಇವರು ಪಾಲಿಸೋವಲ್ರಂತ. ಸಿಬ್ಬಂದಿ ಕೇಳಿದ್ರೆ ಸಬೂಬ್ ಹೇಳ್ತಾರಂತ. ಹಂಗಾಗಿ ಹೋರಾಟ ಮಾಡಕತ್ತಾರ ನೋಡ್ರಿ. ನಾವು ನಮ್ಮ ಸಮಸ್ಯೆಗಳನ್ನ ಫಸ್ಟ್ ಮೇಡಮ್ಗೆ ಹೇಳ್ತಾ ಇದೀವಿ ರೀ. ನಾವು 1 ವರ್ಷಲಿಂದ ಹೇಳಿ ಸಾಕಾಗಿದೆ. ಇವಾಗ ನಮ್ಗೆ ತಾಲೂಕ್ ಆಫೀಸರ್ಗೂ ಹೇಳಿದ್ವಿ ರೀ. ಅವ್ರು ತಾಲೂಕ್ ಆಫೀಸರ್ ಬರ್ತೀವಿ ಅಂತ ಅಂದಿದ್ದಾರೆ ರೀ, ಇನ್ನೂ ಬಂದಿಲ್ಲ. ಅದಕ್ಕೆ ನಾವು ಇವಾಗ ನಮ್ಮ ಸಮಸ್ಯೆಗಳು ಏನಂತ ಹೇಳಕತ್ತೀವಿ. ನಮ್ದು ಏನಪ್ಪ ಸಮಸ್ಯೆ ಅಂದ್ರ, ನಮ್ಗೆ ಫಿಲ್ಟರ್ ನೀರಿಲ್ಲ. ಫಿಲ್ಟರ್ ನೀರು ಕೊಡ್ರಿ ಮೇಡಮ್ ಅಂದ್ರ, ಅಲ್ಲಿ ಕಟ್ಟಿದ್ದೀವಲ್ಲ, ಅಲ್ಲಿ ಸಿಂಕ್ ಅಲ್ಲಿ ಪ್ಲೇಟ್ ತೊಳ್ತೀವಲ್ಲ, ಆ ನೀರು ಕುಡೀರಿ ನೀವು ಅಂತ ಹೇಳ್ತಾರೆ ಮೇಡಮ್. ಮೀಟಿಂಗ್ ಮಾಡಿದ್ರಂತಂದ್ರೆ ಒಂದ್ ಮಾತು ಏನಾರ ಅಡಿಗೆರ ಹತ್ರ ಕೇಳಿದಂತಂದ್ರೆ ಅದನ್ನ ರೆಕಾರ್ಡ್ ಮಾಡ್ತಾರ್ರಿ. ಮತ್ತೇನಂತಂದ್ರೆ ಅಡಿಗೆರ ಬಗ್ಗೆ ಅವ್ರಿಗೆ ಮೇಡಮ್ಗೆ ಹೇಳಿಗೆ ನಮ್ಗೆ ಮೇಡಮ್ ಕೈಲಿ ಬಯಸ್ತಾರೆ. ದಿನ ರೀ ಚಿತ್ರಾನ್ನ
ಚಿತ್ರಾನ್ನ ಬರೀ ಚಿತ್ರಾನ್ನ ತಿಂದು ಸಾಕಾಯ್ತು ನಮ್ಗಂತೂ. ಟಿಫನ್ಗಳು ಚಿತ್ರಾನ್ನ ಹಾಕ್ತಾರೆ ಎಲ್ಲಷ್ಟು. ಈ ತರ ನಾವೇನಾದ್ರು ಕೇಳಿದ್ರೆ ಪೇರೆಂಟ್ಸ್ ನಂಬರ್ ಕೊಡ ಅಂತ ಹೇಳ್ತಾರಿ ಸರ್. ಈ ತರ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕ್ರಿ ಸರ್? ಇದೆಲ್ಲ ಸಮಸ್ಯೆ ಸೊಳ್ಳೆನೇ ಇದಾವ್ರಿ. ಮತ್ತೆ ಬಾತ್ರೂಮ್ ಕ್ಲೀನ್ ಮಾಡ್ಸಲ್ರಿ, ಒಂದ್ ತಿಂಗಳ ಕ್ಲೀನ್ ಮಾಡ್ತಾರೆ ಎಲ್ಲಷ್ಟು. ಕಸನ ಐತ್ರಿ ಇದೆಲ್ಲ. ಕ್ಲೀನ್ ಮೀಟಿಂಗ್ ಮಾಡಿದ್ರ ಅಂತಂದ್ರ ಒಂದ್ ಮಾತೇನು ರೆಕಾರ್ಡ್ ಮಾಡ್ತಾರ್ರಿ. ಮತ್ತೇನಂತಂದ್ರೆ ಅಡಿಗೆ ಒಗ್ಗಿಸಿ ಅವ್ರಿಗೆ ಮೇಡಮ್ಗೆ ಹೇಳಿಗೆ ನಮ್ಗೆ ಮೇಡಮ್ ಕೈಲಿ ಬಯಸ್ ಇವೆಲ್ಲ ಸ್ಟ್ರೈಕ್ ಮಾಡವ ಎಲ್ಲಿ ಟ್ರಿಪ್ಪಿಗೆ ಹೋಗಿ ಖುಷಿಯಾಗಿ ನಿಂತಂಗ ಅದಾವು. ಹಾಸ್ಟೆಲ್ ವಾರ್ಡನ್ ಕಿರಿಕಿರಿ ಖಂಡಿಸಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಕತ್ತಾರಂತ ನೋಡ್ರಿ. ರಾಯಚೂರು ಜಿಲ್ಲೆ ಲಿಂಗಸ್ಕೂರಿನ ಈಚನಾಳದಾಗ ನಡೆದಂತ ಘಟನೆ ಇತ್ತಿದು. ಮೆಟ್ರಿಕ್ ನಂತರದ ವಸತಿ ಶಾಲೆ ವಿದ್ಯಾರ್ಥಿಗಳು ಹಿಂಗೆ ಹೋರಾಟ ಮಾಡಕತ್ತಾರ. ಮೆನು ಪ್ರಕಾರ ನಮ್ಗೆ ಊಟ ಕೊಡೋವಲ್ರ, ತಿಂಡಿ ಕೊಡೋವಲ್ರ ಅನ್ನುವಂಥ ಆರೋಪ. ಅಂದ್ರೆ ನಾಷ್ಟಾನು ಕೊಡೋವಲ್ರ, ಸರಿಯಾಗಿ ಊಟನೂ ಕೊಡೋವಲ್ರ ಅಂತ ವಿದ್ಯಾರ್ಥಿಗಳೆಲ್ಲ ಈಗ ಹೋರಾಟ ಮಾಡಕತ್ತಾರ. ಈ ಹಾಸ್ಟೆಲ್ನಾಗ ಒಂದಷ್ಟು ನಿಯಮ ಇರ್ತೈತಿ, ಅದ್ರ ಮೆನು ಇರುತ್ತಾ, ಅದನ್ನ ಪಾಲಿಸ್ಬೇಕಿಲ್ಲ ಇವರು, ಪಾಲಿಸೋವಲ್ರ ಅಂತ ಸಿಬ್ಬಂದಿ ಕೇಳಿದ್ರ ಸಬೂಬ್ ಹೇಳ್ತಾರಂತ. ಹಂಗಾಗಿ ಹೋರಾಟ ಮಾಡಕತ್ತಾರ ನೋಡ್ರಿ. ನಾವು ನಮ್ಮ ಸಮಸ್ಯೆಗಳನ್ನ ಫಸ್ಟ್ ಮೇಡಮ್ಗೆ ಹೇಳ್ತಾ ಇದೀವಿ ರೀ. ನಾವು 1 ವರ್ಷಲಿಂದ ಹೇಳಿ ಸಾಕಾಗಿದೆ. ಇವಾಗ ನಮ್ಗೆ ತಾಲೂಕ್ ಆಫೀಸರ್ಗೂ ಹೇಳಿದ್ವಿ ರೀ. ಅವ್ರು ತಾಲೂಕ್ ಆಫೀಸರ್ ಬರ್ತೀವಿ ಅಂತ ಅಂದಿದ್ದಾರೆ ರೀ, ಇನ್ನೂ ಬಂದಿಲ್ಲ. ಅದಕ್ಕೆ ನಾವು ಇವಾಗ ನಮ್ಮ ಸಮಸ್ಯೆಗಳು ಏನಂತ ಹೇಳಕತ್ತೀವಿ. ನಮ್ದು ಏನಪ್ಪ ಸಮಸ್ಯೆ ಅಂದ್ರ ನಮ್ಗೆ ಫಿಲ್ಟರ್ ನೀರಿಲ್ಲ. ಫಿಲ್ಟರ್ ನೀರು ಕೊಡ್ರಿ ಮೇಡಮ್ ಅಂದ್ರ ಅಲ್ಲಿ ಕಟ್ಟಿದೀವಲ್ಲ, ಅಲ್ಲಿ ಸಿಂಕ್ ಅಲ್ಲಿ ಪ್ಲೇಟ್ ತೊಳ್ತೀವಲ್ಲ, ಆ ನೀರು ಕುಡೀರಿ ನೀವು ಅಂತ ಹೇಳ್ತಾರೆ ಮೇಡಮ್. ಇದ್ರೆ ಮೀಟಿಂಗ್ ಮಾಡಿದ್ರ ಅಂತಂದ್ರ ಒಂದ್ ಮಾತು ಏನಾರು ಅಡಿಗೆ ಹತ್ರ ಕೇಳಿದಂತಂದ್ರ ಅದನ್ನ ರೆಕಾರ್ಡ್ ಮಾಡ್ತಾರ್ರಿ. ಮತ್ತೇನಂತಂದ್ರೆ ಅಡಿಗೆ ಒಗ್ಗಿಸಿ ಅವ್ರಿಗೆ ಮೇಡಮ್ಗೆ ಹೇಳಿಗೆ ನಮ್ಗೆ ಮೇಡಮ್ ಕೈಲಿ ಬಯಸ್ತಾರೆ. ದಿನ ರೀ ಚಿತ್ರಾನ್ನ ಬರೀ ಚಿತ್ರಾನ್ನ ತಿಂದು ಸಾಕಾಯ್ತು ನಮ್ಗಂತೂ. ಟಿಫನ್ಗಳು ಚಿತ್ರಾನ್ನ ಹಾಕ್ತಾರೆ ಎಲ್ಲಷ್ಟು. ಈ ತರ ನಾವೇನಾದ್ರು ಕೇಳಿದ್ರೆ ಪೇರೆಂಟ್ಸ್ ನಂಬರ್ ಕೊಡ ಅಂತ ಹೇಳ್ತಾರಿ ಸರ್. ಈ ತರ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕ್ರಿ ಸರ್? ಇದೆಲ್ಲ ಸಮಸ್ಯೆ ಸೊಳ್ಳೆನೇ ಇದಾವ್ರಿ. ಮತ್ತೆ ಬಾತ್ರೂಮ್ ಕ್ಲೀನ್ ಮಾಡ್ಸಲ್ರಿ, ಒಂದ್ ತಿಂಗಳ ಕ್ಲೀನ್ ಮಾಡ್ತಾರೆ ಎಲ್ಲಷ್ಟು. ಕಸನ ಐತ್ರಿ ಇದೆಲ್ಲ. ಮೀಟಿಂಗ್ ಮಾಡಿದ್ರ ಅಂತಂದ್ರ ಒಂದ್ ಮಾತೇನು ರೆಕಾರ್ಡ್ ಮಾಡ್ತಾರ್ರಿ. ಮತ್ತೇನಂತಂದ್ರೆ ಅಡಿಗೆ ಒಗ್ಗಿಸಿ ಅವ್ರಿಗೆ ಮೇಡಮ್ಗೆ ಹೇಳಿಗೆ ನಮ್ಗೆ ಮೇಡಮ್ ಕೈಲಿ ಬಯಸ್ ಇವೆಲ್ಲ ಸ್ಟ್ರೈಕ್ ಮಾಡವ ಎಲ್ಲಿ ಟ್ರಿಪ್ಪಿಗೆ ಹೋಗಿ ಖುಷಿಯಾಗಿ ನಿಂತಂಗ ಅದಾವು. ಹಾಸ್ಟೆಲ್ ವಾರ್ಡನ್ ಕಿರಿಕಿರಿ ಖಂಡಿಸಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಕತ್ತಾರಂತ ನೋಡ್ರಿ. ರಾಯಚೂರು ಜಿಲ್ಲೆ ಲಿಂಗಸ್ಕೂರಿನ ಈಚನಾಳದಾಗ ನಡೆದಂತ ಘಟನೆ ಇತ್ತಿದು. ಮೆಟ್ರಿಕ್ ನಂತರದ ವಸತಿ ಶಾಲೆ ವಿದ್ಯಾರ್ಥಿಗಳು ಹಿಂಗೆ ಹೋರಾಟ ಮಾಡಕತ್ತಾರ. ಮೆನು ಪ್ರಕಾರ ನಮ್ಗೆ ಊಟ ಕೊಡೋವಲ್ರ, ತಿಂಡಿ ಕೊಡೋವಲ್ರ ಅನ್ನುವಂಥ ಆರೋಪ. ಅಂದ್ರೆ ನಾಷ್ಟಾನು ಕೊಡೋವಲ್ರ, ಸರಿಯಾಗಿ ಊಟನೂ ಕೊಡೋವಲ್ರ ಅಂತ ವಿದ್ಯಾರ್ಥಿಗಳೆಲ್ಲ ಈಗ ಹೋರಾಟ ಮಾಡಕತ್ತಾರ. ಈ ಹಾಸ್ಟೆಲ್ನಾಗ ಒಂದಷ್ಟು ನಿಯಮ ಇರ್ತೈತಿ, ಅದ್ರ ಮೆನು ಇರುತ್ತಾ, ಅದನ್ನ ಪಾಲಿಸ್ಬೇಕಿಲ್ಲ ಇವರು, ಪಾಲಿಸೋವಲ್ರ ಅಂತ ಸಿಬ್ಬಂದಿ ಕೇಳಿದ್ರ ಸಬೂಬ್ ಹೇಳ್ತಾರಂತ. ಹಂಗಾಗಿ ಹೋರಾಟ ಮಾಡಕತ್ತಾರ ನೋಡ್ರಿ. ನಾವು ನಮ್ಮ ಸಮಸ್ಯೆಗಳನ್ನ ಫಸ್ಟ್ ಮೇಡಮ್ಗೆ ಹೇಳ್ತಾ ಇದೀವಿ ರೀ. ನಾವು 1 ವರ್ಷಲಿಂದ ಹೇಳಿ ಸಾಕಾಗಿದೆ. ಇವಾಗ ನಮ್ಗೆ ತಾಲೂಕ್ ಆಫೀಸರ್ಗೂ ಹೇಳಿದ್ವಿ ರೀ. ಅವ್ರು ತಾಲೂಕ್ ಆಫೀಸರ್ ಬರ್ತೀವಿ ಅಂತ ಅಂದಿದ್ದಾರೆ ರೀ, ಇನ್ನೂ ಬಂದಿಲ್ಲ. ಅದಕ್ಕೆ ನಾವು ಇವಾಗ ನಮ್ಮ ಸಮಸ್ಯೆಗಳು ಏನಂತ ಹೇಳಕತ್ತೀವಿ. ನಮ್ದು ಏನಪ್ಪ ಸಮಸ್ಯೆ ಅಂದ್ರ ನಮ್ಗೆ ಫಿಲ್ಟರ್ ನೀರಿಲ್ಲ. ಫಿಲ್ಟರ್ ನೀರು ಕೊಡ್ರಿ ಮೇಡಮ್ ಅಂದ್ರ ಅಲ್ಲಿ ಕಟ್ಟಿದೀವಲ್ಲ, ಅಲ್ಲಿ ಸಿಂಕ್ ಅಲ್ಲಿ ಪ್ಲೇಟ್ ತೊಳ್ತೀವಲ್ಲ, ಆ ನೀರು ಕುಡೀರಿ ನೀವು ಅಂತ ಹೇಳ್ತಾರೆ ಮೇಡಮ್. ಇದ್ರೆ ಮೀಟಿಂಗ್ ಮಾಡಿದ್ರ ಅಂತಂದ್ರ ಒಂದ್ ಮಾತು ಏನಾರು ಅಡಿಗೆ ಹತ್ರ ಕೇಳಿದಂತಂದ್ರ ಅದನ್ನ ರೆಕಾರ್ಡ್ ಮಾಡ್ತಾರ್ರಿ. ಮತ್ತೇನಂತಂದ್ರೆ ಅಡಿಗೆ ಒಗ್ಗಿಸಿ ಅವ್ರಿಗೆ ಮೇಡಮ್ಗೆ ಹೇಳಿಗೆ ನಮ್ಗೆ ಮೇಡಮ್ ಕೈಲಿ ಬಯಸ್ತಾರೆ. ದಿನ ರೀ ಚಿತ್ರಾನ್ನ ಬರೀ ಚಿತ್ರಾನ್ನ ತಿಂದು ಸಾಕಾಯ್ತು ನಮ್ಗಂತೂ. ಟಿಫನ್ಗಳು ಚಿತ್ರಾನ್ನ ಹಾಕ್ತಾರೆ ಎಲ್ಲಷ್ಟು. ಈ ತರ ನಾವೇನಾದ್ರು ಕೇಳಿದ್ರೆ ಪೇರೆಂಟ್ಸ್ ನಂಬರ್ ಕೊಡ ಅಂತ ಹೇಳ್ತಾರಿ ಸರ್. ಈ ತರ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕ್ರಿ ಸರ್? ಇದೆಲ್ಲ ಸಮಸ್ಯೆ ಸೊಳ್ಳೆನೇ ಇದಾವ್ರಿ. ಮತ್ತೆ ಬಾತ್ರೂಮ್ ಕ್ಲೀನ್ ಮಾಡ್ಸಲ್ರಿ, ಒಂದ್ ತಿಂಗಳ ಕ್ಲೀನ್ ಮಾಡ್ತಾರೆ ಎಲ್ಲಷ್ಟು. ಕಸನ ಐತ್ರಿ ಇದೆಲ್ಲ. ಮೀಟಿಂಗ್ ಮಾಡಿದ್ರ ಅಂತಂದ್ರ ಒಂದ್ ಮಾತೇನು ರೆಕಾರ್ಡ್ ಮಾಡ್ತಾರ್ರಿ. ಮತ್ತೇನಂತಂದ್ರೆ ಅಡಿಗೆ ಒಗ್ಗಿಸಿ ಅವ್ರಿಗೆ ಮೇಡಮ್ಗೆ ಹೇಳಿಗೆ ನಮ್ಗೆ ಮೇಡಮ್ ಕೈಲಿ ಬಯಸ್ ಇವೆಲ್ಲ ಸ್ಟ್ರೈಕ್ ಮಾಡವ ಎಲ್ಲಿ ಟ್ರಿಪ್ಪಿಗೆ ಹೋಗಿ ಖುಷಿಯಾಗಿ ನಿಂತಂಗ ಅದಾವು.